ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆ ಇವತ್ತು ಇಷ್ಟೊಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಗೆ ಸ್ಲ್ಯಾಪ್ ಹಾಕೋಕ್ಕೆ ಜನ ಬಂದಿದ್ರು. ಅವರಿಗೆ ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಇಷ್ಟೊಂದು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಅಡುಗೆ ರೆಸಿಪಿ ನೋಡೋಣ ಬನ್ನಿ. ಹಾಗಾದರೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕ್ಕೊಂಡು ನೀಟಾಗಿ ಅದರ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಹುರ್ಕೊಂಡು, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಕಾಳು ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೊಂಡು ಬ್ಯಾಡಗಿ ಮೆಣಸು ಹಾಕೊಂಡಿದ್ವಿ. ಅದಕ್ಕೆ ನಂತರ ಗರಂ ಮಸಾಲೆ ಐಟಮು, ಪಲಾವ್ ಎಲೆ, ಚಕ್ಕೆ, ಚಕ್ರ ಮೊಗ್ಗು, ಆಮೇಲೆ ಯಾಲಕ್ಕಿ, ಇನ್ನಿತರ ಗರಂ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕು ಅದ್ರ ಜೊತೆಗೆ ಹುರ್ಕೊಳ್ಳೋದು. ಹುರ್ಕೊಂಡ ನಂತರ ಆವಾಗಲೇ ಹುರ್ಕೊಂಡಿರುವ ಕೊತ್ತಂಬರಿ ಕಾಳು, ಬ್ಯಾಡಗಿ ಮೆಣಸನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹುರ್ಕೊಂಡು ಗ್ರೈಂಡರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡಿರೋ ಮಸಾಲೆನ ಎತ್ತಿಕ್ಕೊಂಡು ಅದೇ ಗ್ರೈಂಡರ್ಗೆ ಸ್ವಲ್ಪ ಕಾಯಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಡ್ ಮಾಡ್ಕೊಂಡ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಹಸಿಮೆಣಸು, ಕರಿಬೇವು ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಟೊಮೊಟೊ ಹಾಕಿ ನೀಟಾಗಿ ಹುರ್ಕೊಂಡು ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ. ಕುಂದಾಪುರ ಮಸಾಲ, ನಮ್ಮ ಕಡೆ ಕುಂದಾಪುರ ಮಸಾಲ ಇತ್ತು, ಅದಕ್ಕೋಸ್ಕರ ಕುಂದಾಪುರ ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ನಿಮ್ಮ ಕಡೆ ಯಾವುದಿರುತ್ತೋ ಅದನ್ನು ಚಿಕನ್ ಮಸಾಲನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ನೀಟಾಗಿ ಬೆಂದಮೇಲೆ ಅದಕ್ಕೆ ನಾವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ ನಂತರ ಅದು ಚೆನ್ನಾಗಿ ಹುರ್ಕೊಂಡು ಬೆಂದ ನಂತರ ಸ್ವಲ್ಪ ಗರಂ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲೆನ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಕೊಳ್ಳೋಣ. ಆಮೇಲೆ ಚಿಕನ್ ಸುಕ್ಕ ರೆಡಿ. ಇವಾಗ ಸ್ವಲ್ಪ ದಾಲ್ ಮಾಡ್ಕೊಳ್ಳೋಣ. ದಾಲ್ ಮಾಡೋಕ್ಕೆ ನಾನು ಒಂದು ಕಡೆ ಬೇಳೆ ಇಟ್ಕೊಂಡಿದ್ದೇನೆ ಬೇಯೋಕ್ಕೆ. ಹಾಗೆ ಒಂದು ಕಡೆ ಬಾಣಲೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸು ಇದನ್ನಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋದು. ಹುರ್ಕೊಂಡ ನಂತರ ಟೊಮೊಟೊ ಹಾಕ್ಕೊಂಡು ಟೊಮೊಟೊನು ನೀಟಾಗಿ ಹುರ್ಕೊಂಡು ಟೊಮೊಟೊ ಕರಗೋ ತನಕ ಬೇಯಿಸ್ಕೊಳ್ಳೋದು. ಬೆಂದ ನಂತರ ಆಮೇಲೆ ನಾವು ಆವಾಗಲೇ ಮಾಡಿಟ್ಕೊಂಡಿರೋ ಬೇಳೆ ಬೆಂದಿದೆ ಅಂತ ನೋಡಿ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾರು ಕುದಿಸ್ಕೊಂಡು ಎತ್ತಿಕ್ಕೊಳ್ಳಿ. ಆಮೇಲೆ ಒಗ್ಗರಣೆ ಹಾಕಿಲ್ಲ ಅಂತ ಹೇಳಿದ್ರೆ ಸಾರು ಕಂಪ್ಲೀಟೇ ಆಗಲ್ಲ. ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಇಂಗು ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ನಾವು ಅವಲೇ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಾರು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ದಾಲ್ ಸಾರು ಕಂಪ್ಲೀಟ್ ಆಯಿತು. ಹಾಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಈ ಅಡುಗೆನೆಲ್ಲ ತಗೊಂಡು ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಆಟೋಗೆ ವೆಯ್ಟ್ ಮಾಡಿದ್ವಿ. ಅಂತೂ ಕೊನೆಗೆ ಒಂದು ಆಟೋ ಬಂದ್ವಿ. ಅಡುಗೆನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ನಮ್ಮ ಸ್ಲ್ಯಾಬ್ ಹಾಕೋ ಕಡೆ. ನನ್ನ ಮಗಗೆ ಬೇರೆ 2 ಗಂಟೆ ಆಗಿರೋದ್ರಿಂದ ತುಂಬ ನಿದ್ದೆ ಬರ್ತಾಯಿತ್ತು. ಹೋಗಲಿ ಇವತ್ತು ಒಂದು ದಿವಸ ನೋಡಲಿ ಅಂತ ನಾನು ಕರ್ಕೊಂಡು ಹೋದೆ. ನೋಡಿದ್ರೆ ಆವಾಗಲೇ ಸ್ಲ್ಯಾಬ್ ಹಾಕೋಕ್ಕೆ ರೆಡಿ ಮಾಡಿದರು. ನೋಡಿ ನಮ್ಮ ಅಮ್ಮನ ಮನೆಗೆ ಸ್ಲ್ಯಾಬ್ ಹಾಕ್ತಾಯಿದ್ದಾರೆ. ಇದರ ಹಿಂದಿನ ಪರಿಶ್ರಮ ತುಂಬ ದೊಡ್ಡದು. ನಮ್ಮ ಅಣ್ಣವರು ದುಡ್ದೇ ಕಟ್ಟಬೇಕಾಗಿರೋದ್ರಿಂದ ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಮನೆ ಕಟ್ಟೋಕ್ಕೆ. ನಮ್ಮ ಮೊದಲಿನ ಮನೆ ಫುಲ್ಲು ಒಳ್ಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ಆ ಮನೆನ ಹಿಸ್ದಾಕಿ ಈ ಮನೆನ ಕಟ್ತಾ ಇರೋದು. ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮಮ್ಮ ಅವನ ಪರಿಶ್ರಮ ತುಂಬ ಇದೆ ಈ ಮನೆಗೆ. ನೋಡಿ ಕೊನೆಗೂ ಸ್ಲ್ಯಾಬ್ ಹಾಕೋಕ್ಕೆ ಬಂದುಬಿಟ್ರು. ನನ್ನ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.